ಕೋಟ್ಯಧಿಪತಿ ಆಗುವ ರಾಶಿಗಳು. ಮಾನವ ಜೀವನದಲ್ಲಿ ಸಂಪತ್ತು ಮತ್ತು ಯಶಸ್ಸು ಮಹತ್ವದ ಪಾತ್ರ ವಹಿಸುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯೂ ಶ್ರೀಮಂತನಾಗಬೇಕು, ಸುಖಸಮೃದ್ಧ ಜೀವನ ನಡೆಸಬೇಕು ಎಂಬ ಕನಸನ್ನು ಹೊಂದಿರುತ್ತಾನೆ. ಭಾರತೀಯ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವ್ಯಕ್ತಿಯ ಜೀವನ, ವ್ಯಕ್ತಿತ್ವ, ಭವಿಷ್ಯ ಮತ್ತು ಹಣಕಾಸಿನ ಸ್ಥಿತಿಯನ್ನು ರಾಶಿ ಮತ್ತು ಗ್ರಹಗಳ ಆಧಾರದಲ್ಲಿ ವಿವರಣೆ ಮಾಡಲಾಗುತ್ತದೆ. ಕೆಲವು ರಾಶಿಗಳಿಗೆ ಸಹಜವಾಗಿಯೇ ಧನಯೋಗ, ರಾಜಯೋಗ ಮತ್ತು ಲಕ್ಷ್ಮೀ ಕೃಪೆಯ ಯೋಗ ಹೆಚ್ಚು ಇರುತ್ತದೆ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗಿದೆ. ಇಂತಹ ರಾಶಿಯವರು ಶ್ರಮ, ಬುದ್ಧಿ ಮತ್ತು ಅದೃಷ್ಟದ ಸಹಾಯದಿಂದ ಕೋಟ್ಯಧಿಪತಿಗಳಾಗುವ ಸಾಧ್ಯತೆ ಹೆಚ್ಚು ಎಂದು ನಂಬಲಾಗಿದೆ. ಜ್ಯೋತಿಷ್ಯ ಪ್ರಕಾರ ವ್ಯಕ್ತಿಯ ಶ್ರೀಮಂತಿಕೆ ಕೇವಲ ರಾಶಿಯ ಮೇಲೆ ಮಾತ್ರ ಅವಲಂಬಿತವಲ್ಲ. ಜನ್ಮಕುಂಡಲಿ, ಗ್ರಹಸ್ಥಿತಿ, ಮಹಾದಶೆ, ಶನಿ, ಗುರು, ಬುಧ ಮತ್ತು ಚಂದ್ರನ ಪ್ರಭಾವಗಳು ಮಹತ್ವದ್ದಾಗಿವೆ. ಆದರೂ ಕೆಲವು ರಾಶಿಗಳು ಸಹಜವಾಗಿ ಹಣ ಸಂಪಾದನೆ, ವ್ಯವಹಾರ, ನಾಯಕತ್ವ ಮತ್ತು ಯಶಸ್ಸಿಗೆ ಹೆಚ್ಚು ಹೊಂದಿಕೊಳ್ಳುವ ಸ್ವಭಾವವನ್ನು ಹೊಂದಿರುತ್ತವೆ. ಇಂತಹ ರಾಶಿಗಳ ಬಗ್ಗೆ ತಿಳಿದುಕೊಳ್ಳುವುದು ಜನರಿಗೆ ಆತ್ಮವಿಶ್ವಾಸ ಮತ್ತು ಪ್ರೇರಣೆಯನ್ನು ನೀಡುತ್ತದೆ. ಮೊದಲನೆಯದಾಗಿ, ಮೇಷ ರಾಶಿ ಹಣ ಸಂಪಾದನೆ ಮತ್ತು ಉದ್ಯಮಶೀಲತೆಯಲ್ಲಿ ಪ್ರಮುಖ ಸ್ಥಾನವನ್ನು ಪಡೆಯುತ್ತದೆ. ಮೇಷ ರಾಶಿಯವರು ಧೈರ್ಯಶಾಲಿಗಳು, ಸಾಹಸಿಗಳು ಮತ್ತು ನಾಯಕತ್ವ ಗುಣ ಹೊಂದಿರುತ್ತಾರೆ. ಹೊಸ ವ್ಯವಹಾರ ಆರಂಭಿಸುವುದು, ಅಪಾಯಗಳನ್ನು ತೆಗೆದುಕೊಳ್ಳುವುದು ಮತ್ತು ದೊಡ್ಡ ನಿರ್ಧಾರಗಳನ್ನು ಕೈಗೊಳ್ಳುವುದು ಇವರಿಗೆ ಸಹಜ. ಈ ಗುಣಗಳೇ ಅವರನ್ನು ದೊಡ್ಡ ಉದ್ಯಮಿಗಳು, ವ್ಯಾಪಾರಸ್ಥರು ಮತ್ತು ಶ್ರೀಮಂತರಾಗಲು ಸಹಾಯ ಮಾಡುತ್ತವೆ. ಸರಿಯಾದ ಯೋಜನೆ ಮತ್ತು ಶ್ರಮದಿಂದ ಮೇಷರಾಶಿಯವರು ಕೋಟ್ಯಧಿಪತಿಗಳಾಗುವ ಸಾಧ್ಯತೆ ಇದೆ. ವೃಷಭ ರಾಶಿ ಹಣ ಮತ್ತು ಸಂಪತ್ತಿನ ವಿಷಯದಲ್ಲಿ ಅತ್ಯಂತ ಸ್ಥಿರ ಮತ್ತು ಬುದ್ಧಿವಂತ ರಾಶಿಯಾಗಿದೆ. ವೃಷಭ ರಾಶಿಯವರು ಸಹನೆ, ಶ್ರಮ ಮತ್ತು ನಿರಂತರ ಪ್ರಯತ್ನದಿಂದ ಹಣ ಸಂಪಾದಿಸುತ್ತಾರೆ. ಇವರು ಉಳಿತಾಯ, ಹೂಡಿಕೆ ಮತ್ತು ಆಸ್ತಿಯಲ್ಲಿ ನಂಬಿಕೆ ಇಡುತ್ತಾರೆ. ಭೂಮಿ, ಮನೆ, ಬಂಗಾರ ಮತ್ತು ವ್ಯಾಪಾರ ಕ್ಷೇತ್ರಗಳಲ್ಲಿ ಇವರಿಗೆ ಲಾಭವಾಗುವ ಸಾಧ್ಯತೆ ಹೆಚ್ಚು. ತಮ್ಮ ಶ್ರಮದ ಫಲವಾಗಿ ನಿಧಾನವಾಗಿ ಆದರೆ ಖಚಿತವಾಗಿ ಕೋಟ್ಯಧಿಪತಿಗಳಾಗುವ ಗುಣ ವೃಷಭ ರಾಶಿಯವರಲ್ಲಿ ಕಂಡುಬರುತ್ತದೆ. ಮಿಥುನ ರಾಶಿ ಬುದ್ಧಿವಂತಿಕೆ ಮತ್ತು ಸಂವಹನ ಕೌಶಲ್ಯದಲ್ಲಿ ಪ್ರಸಿದ್ಧವಾಗಿದೆ. ಮಿಥುನ ರಾಶಿಯವರು ವ್ಯಾಪಾರ, ಮಾಧ್ಯಮ, ಬರವಣಿಗೆ, ತಂತ್ರಜ್ಞಾನ ಮತ್ತು ಮಾರ್ಕೆಟಿಂಗ್ ಕ್ಷೇತ್ರಗಳಲ್ಲಿ ಯಶಸ್ಸು ಸಾಧಿಸುತ್ತಾರೆ. ಇವರ ಮಾತಿನ ಶಕ್ತಿ ಮತ್ತು ಜ್ಞಾನದಿಂದ ದೊಡ್ಡ ಅವಕಾಶಗಳನ್ನು ಪಡೆಯುತ್ತಾರೆ. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಂಡರೆ ಮಿಥುನ ರಾಶಿಯವರು ದೊಡ್ಡ ಸಂಪತ್ತನ್ನು ಗಳಿಸಿ ಕೋಟ್ಯಧಿಪತಿಗಳಾಗಬಹುದು. ಸಿಂಹ ರಾಶಿ ರಾಜಸಿಕ ಗುಣ ಮತ್ತು ನಾಯಕತ್ವದ ಸಂಕೇತವಾಗಿದೆ. ಸಿಂಹ ರಾಶಿಯವರು ಆಡಳಿತ, ರಾಜಕೀಯ, ದೊಡ್ಡ ಉದ್ಯಮ ಮತ್ತು ನಾಯಕತ್ವ ಸ್ಥಾನಗಳಲ್ಲಿ ಯಶಸ್ಸು ಪಡೆಯುತ್ತಾರೆ. ಇವರಲ್ಲಿ ಆತ್ಮವಿಶ್ವಾಸ ಮತ್ತು ಪ್ರಭಾವಶೀಲ ವ್ಯಕ್ತಿತ್ವ ಇರುತ್ತದೆ. ಜನರನ್ನು ಪ್ರೇರೇಪಿಸುವ ಶಕ್ತಿ ಮತ್ತು ದೊಡ್ಡ ಕನಸುಗಳು ಇವರನ್ನು ಶ್ರೀಮಂತರಾಗಲು ಪ್ರೇರೇಪಿಸುತ್ತವೆ. ಸರಿಯಾದ ಅವಕಾಶ ಮತ್ತು ಶ್ರಮದಿಂದ ಸಿಂಹ ರಾಶಿಯವರು ಕೋಟ್ಯಧಿಪತಿಗಳಾಗುವ ಸಾಧ್ಯತೆ ಹೆಚ್ಚಾಗಿದೆ. ವೃಶ್ಚಿಕ ರಾಶಿ ರಹಸ್ಯಮಯ, ತಂತ್ರಜ್ಞ ಮತ್ತು ದೃಢ ನಿರ್ಧಾರಗಳ ರಾಶಿಯಾಗಿದೆ. ವೃಶ್ಚಿಕ ರಾಶಿಯವರು ಹಣಕಾಸು, ಸಂಶೋಧನೆ, ಹೂಡಿಕೆ ಮತ್ತು ವ್ಯವಹಾರಗಳಲ್ಲಿ ಸೂಕ್ತ ತಂತ್ರಗಳನ್ನು ಬಳಸಿ ಯಶಸ್ಸು ಸಾಧಿಸುತ್ತಾರೆ. ಇವರಲ್ಲಿ ಅಪಾರ ಮಾನಸಿಕ ಶಕ್ತಿ ಮತ್ತು ನಿರ್ಧಾರಶಕ್ತಿ ಇರುತ್ತದೆ. ಇಂತಹ ಗುಣಗಳಿಂದ ವೃಶ್ಚಿಕ ರಾಶಿಯವರು ದೊಡ್ಡ ಸಂಪತ್ತನ್ನು ಗಳಿಸಿ ಶ್ರೀಮಂತರಾಗಬಹುದು. ಮಕರ ರಾಶಿ ಶ್ರಮ, ನಿಯಮ ಮತ್ತು ಶಿಸ್ತುಗಳ ಸಂಕೇತವಾಗಿದೆ. ಮಕರ ರಾಶಿಯವರು ತಮ್ಮ ಜೀವನದಲ್ಲಿ ಹಂತ ಹಂತವಾಗಿ ಏರುತ್ತಾರೆ. ಉದ್ಯೋಗ, ಆಡಳಿತ, ವ್ಯವಹಾರ ಮತ್ತು ಹಣಕಾಸು ಕ್ಷೇತ್ರಗಳಲ್ಲಿ ದೊಡ್ಡ ಸ್ಥಾನವನ್ನು ಪಡೆಯುತ್ತಾರೆ. ಸಹನೆ ಮತ್ತು ಕಠಿಣ ಶ್ರಮ ಇವರನ್ನು ಯಶಸ್ಸಿನ ಶಿಖರಕ್ಕೆ ತಲುಪಿಸುತ್ತದೆ. ಮಕರ ರಾಶಿಯವರು ಸಾಮಾನ್ಯವಾಗಿ ಜೀವನದ ನಂತರದ ಹಂತದಲ್ಲಿ ದೊಡ್ಡ ಸಂಪತ್ತು ಗಳಿಸಿ ಕೋಟ್ಯಧಿಪತಿಗಳಾಗುತ್ತಾರೆ. ಇದರ ಜೊತೆಗೆ ಗುರು ಗ್ರಹದ ಪ್ರಭಾವ, ಲಕ್ಷ್ಮಿ ಯೋಗ, ಧನಯೋಗ, ರಾಜಯೋಗ ಮತ್ತು ಉತ್ತಮ ಮಹಾದಶೆಗಳು ವ್ಯಕ್ತಿಯನ್ನು ಶ್ರೀಮಂತನಾಗಲು ಸಹಾಯ ಮಾಡುತ್ತವೆ. ಆದರೆ ಜ್ಯೋತಿಷ್ಯಶಾಸ್ತ್ರ ಹೇಳುವಂತೆ ಕೇವಲ ರಾಶಿಯ ಮೇಲೆ ಅವಲಂಬಿತವಾಗಿರುವುದು ಸರಿಯಲ್ಲ. ಶ್ರಮ, ಬುದ್ಧಿ, ಶಿಸ್ತು ಮತ್ತು ಧನಾತ್ಮಕ ಚಿಂತನೆಗಳು ಸಮಾನವಾಗಿ ಮಹತ್ವದ್ದಾಗಿವೆ. ಯಾವುದೇ ರಾಶಿಯ ವ್ಯಕ್ತಿಯೂ ಸರಿಯಾದ ಪ್ರಯತ್ನ ಮತ್ತು ಅವಕಾಶದಿಂದ ಶ್ರೀಮಂತರಾಗಬಹುದು. ಒಟ್ಟಾರೆ ಮೇಷ, ವೃಷಭ, ಮಿಥುನ, ಸಿಂಹ, ವೃಶ್ಚಿಕ ಮತ್ತು ಮಕರ ರಾಶಿಗಳಿಗೆ ಸಹಜವಾಗಿ ಹಣ ಸಂಪಾದನೆ ಮತ್ತು ಯಶಸ್ಸಿನ ಯೋಗ ಹೆಚ್ಚು ಇದೆಯೆಂದು ಜ್ಯೋತಿಷ್ಯದಲ್ಲಿ ಹೇಳಲಾಗಿದೆ. ಆದರೆ ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಶ್ರಮ, ಧೈರ್ಯ ಮತ್ತು ಜ್ಞಾನದಿಂದ ಕೋಟ್ಯಧಿಪತಿಯಾಗುವ ಸಾಮರ್ಥ್ಯ ಹೊಂದಿದ್ದಾರೆ. ಜ್ಯೋತಿಷ್ಯವು ಕೇವಲ ಮಾರ್ಗದರ್ಶನ ಮಾತ್ರ. ಜೀವನದ ಯಶಸ್ಸು ನಮ್ಮ ಕರ್ಮ ಮತ್ತು ಪರಿಶ್ರಮದ ಮೇಲೆ ಅವಲಂಬಿತವಾಗಿದೆ ಎಂಬುದನ್ನು ಮರೆಯಬಾರದು.
ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.